ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಹಚ್ಚಿದ್ದೀವಿ. ಸತ್ಯನಾರಾಯಣ ಪೂಜೆಗೆ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಲಾಸ್ಟ್ ವ್ಲಾಗ್ನಲ್ಲಿ ನಾವು ಇಡ್ತೀವಿ ಅಂತ ಹೇಳಿ ಈ ಸಂಡೇ ಇಡ್ತಾ ಇದ್ದೀವಿ. ಅದಕ್ಕೋಸ್ಕರ ಪ್ರಿಪ್ರೇಷನ್ ಅಂತಂದರೆ ಕ್ಲೀನಪ್ ಎಲ್ಲ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟು. ಇವಾಗ ಅದಕ್ಕೇನಾದರೂ ಪೂಜೆಗೇನು ಸಾಮಗ್ರಿಗೆ ಇಡಬೇಕಂತ ಒಗೆದಿದ್ದು ಬಟ್ಟೆಲಿ ಇಲ್ಲಿ ಹಾಸಿಟ್ಟಿದ್ದೀನಿ. ಇದು ಕೆಳಗಡೆ ಒಂದು ಮನೆ ಮೇಲೆ ಇಡಬೇಕಂತ ಸತ್ಯನಾರಾಯಣ ಪೂಜೆ ಅದನ್ನೆಲ್ಲ ಮಾಡಿದ್ದೀನಿ. ಈಗ ಆಲ್ಮೋಸ್ಟ್ ಬಾಳೆಹಣ್ಣು ಎಲ್ಲ ತಂದಿದ್ದಾರೆ ನಮ್ಮ ಮನೆಯವರು. ಇದು ಮನೆ ಯಾರಾದರೂ ಕೂಡಲಿಕ್ಕೆ ಮಾಡಲಿಕ್ಕೆ ಅಂದರೆ ಅರ್ಚಕರಿಗೆ ಅಥವಾ ಯಾರಾದರೂ ನಮ್ಮ ಪೂಜೆ ಕೂಡ್ತದೆ ಅವ್ರಿಗಂತ ಹೇಳಿ ಅದನ್ನು ಒರೆಸಿ ಎಲ್ಲ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನು ಒರೆಸ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಮುಗಿಲಿಕ್ಕೆ ಬಂದಿದೆ. ಅಂದರೆ ನಮ್ಮದು ಮನೆಯಲ್ಲಿ ಒಂದು ಸ್ವಲ್ಪ ಏನೋ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು ಸತ್ಯನಾರಾಯಣ ಪೂಜೆ. ಯಾಕಂದರೆ ನಾನು ಯಾವಾಗ ಹೊಸದಾಗಿ ಮನೆಗೆ ಬಂದಿದ್ದನಲ್ಲ, ಅಂದರೆ ಮದುವೆಯಾಗಿ ಆವಾಗ ನಾನು ಸತ್ಯನಾರಾಯಣ ಪೂಜೆ ಮಾಡಿದ್ದು. ಇವಾಗ 3 ವರ್ಷ ಆದಮೇಲೆ ನಮ್ಮ ಮನೆಯಲ್ಲಿ ಇವಾಗ ಮಾಡ್ತಾ ಇದ್ದಾರೆ. ಅದಕ್ಕೆ ನನಗೆ ಸ್ಪೆಷಲ್ ಅನ್ನಿಸ್ತಾ ಇದೆ. ಯಾಕೆ ನಾನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆವಾಗ ನಾನು ಫಸ್ಟಿಗೆ ಬಂದಾಗ ನನಗೇನು ಗೊತ್ತಿದ್ದಿಲ್ಲ ಸತ್ಯನಾರಾಯಣ ಪೂಜೆ ಪ್ರಿಪೇರ್ ಎಲ್ಲ ಆಲ್ಮೋಸ್ಟ್ ಆಗಿಬಿಟ್ಟಿತ್ತು. ನಾನೇ ಅವಾಗ ಪೂಜೆ ಕೂತ್ಕೊಂಡಿದ್ದೆ. ಇವಾಗ ನೋಡಿ ಫ್ರೆಂಡ್ಸ್, ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿದೆ. ಸೌಜೂನು ಟಿ ವಿ ಮುಂದೆ ಕೂತ್ಬಿಟ್ಟಿದ್ದಾನೆ. ಅವನಿಗೆ ರುಟೀನು ಮುಂಜಾನೆ ಎದ್ದಿದ್ದು. ನೋಡಿ ಫ್ರೆಂಡ್ಸ್, ಸತ್ಯನಾರಾಯಣ ಪೂಜೆಗೆಲ್ಲ ನಾನಂತೂ ರೆಡಿ ಆಗಿದ್ದೀನಿ. ನಮ್ಮ ಸೌಜು ಮಲ್ಕೊಂಡಿದ್ದಾನೆ. ಯಾಕಂದರೆ ಅವ್ನು ಮಲ್ಕೊಂಡಿದ್ದಾದಮೇಲೆ ನಾನು ರೆಡಿ ಆಗಲಿಕ್ಕೆ ತುಂಬ ಹೆಲ್ಪ್ ಆಯಿತು. ಮಲ್ಕೊಂಡಿದ್ದೆ ಒಳ್ಳೆಯದಾಯಿತು. ಅವನಿಗೆ ಎದ್ಮೇಲೆ ರೆಡಿ ಮಾಡ್ತೀನಿ. ಹೀಗಿದೆ ನೋಡಿ ಫ್ರೆಂಡ್ಸ್, ನನ್ನ ಸಾರಿ ಗ್ರೀನಿಶ್ ಇದೆ, ಗ್ರೀನ್ ಬಾರ್ಡರ್ದು. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ಆಮೇಲೆ ಪೂಜೆ ಮಾಡಲಿಕ್ಕೆ ಸ್ವಾಮಿ ಅಥವಾ ಎಲ್ಲನೂ ಬಂದರು. ಅದನ್ನೆಲ್ಲ ಅರೇಂಜ್ ಮಾಡ್ಕೋತಾ ಇದ್ದರು ಅವರು. ಆಲ್ಮೋಸ್ಟ್ ನಮ್ಮದೆಲ್ಲ ಅಡುಗೆ ಅಥವಾ ಎಲ್ಲ ಪ್ರಿಪ್ರೇಷನ್ ಮುಗಿಲಿಕ್ಕತ್ತಿತ್ತು. ಅತ್ತೆ ಎಲ್ಲ ಮಾಡ್ಲಿಕ್ಕತ್ತಿದ್ರು. ನಂದೆಲ್ಲ ಸ್ವಚ್ಛತೆ ಎಲ್ಲ ಬೆಳಗ್ಗೆದೆಲ್ಲ ರುಟೀನೆಲ್ಲ ನನ್ನದೇ ಇತ್ತು. ನಾನು ಅದನ್ನು ಮಾಡ್ತಾಯಿದ್ದೆ. ಅತ್ತೆ ಅಡುಗೆಗತ್ತೆಲ್ಲ ಮಾಡ್ತಾಯಿದ್ರು. ಇವಾಗ ನೋಡಿ ಫ್ರೆಂಡ್ಸ್, ತೋರಿಸ್ತಾ ಇದೆ. ಅತ್ತೆ ಆಲ್ಮೋಸ್ಟ್ ಎಲ್ಲ ಮಾಡಿದ್ದಾರೆ. ಬಜ್ಜಿ ಮಾಡಿದ್ದಾರೆ. ಇದೆಲ್ಲನೂ ಹರಿವಾಡ್ಕೊಂಡು ಕೂತ್ಬಿಟ್ಟಿದ್ದೀವಿ. ಆದರೆ ಎಲ್ಲ ಹಬ್ಬದೆಲ್ಲ ಹಿಂಗೆ ಇರುತ್ತಲ್ಲ ಫ್ರೆಂಡ್ಸ್, ಎಲ್ಲ ಅಡುಗೆ ಮನೆಯಿಂದ ನೋಡಲಿಕ್ಕೆ ಆಗೋದಿಲ್ಲ. ಅಷ್ಟೆಲ್ಲ ಬಟ್ಟೆ ಬಗೋನಿ ಅಥವಾ ಎಲ್ಲ ಹರಿವಾಡ್ಕೊಂಡು ಕೂತ್ಬಿಟ್ಟಿದ್ವಿ. ಆಮೇಲೆ ಇದು ಪೂಜೆಗೆಲ್ಲ ಆರತಿ ಗೀರ್ತಿ ಎಲ್ಲ ನಾನು ರೆಡಿ ಮಾಡಿದ್ದೆ. ಇವೆಲ್ಲನೂ ಜೋಡಿಸ್ಕೋತಾ ಇದ್ದಾರೆ ಅವರು ಒಂದೊಂದು ಸಾಮಾನನ್ನು. ಈಗ ಇದನ್ನು ಪೂಜೆ ಸ್ಟಾರ್ಟ್ ಆಗಲ್ಲ. ಆಲ್ಮೋಸ್ಟ್ ಎಲ್ಲ ಜೋಡಿಸ್ಕೋತಾ ಮುಗಿಲಿಕ್ಕೆ ಬರ್ತಾ ಇದೆ. 12 ಆಗಿತ್ತು. ಇದು ಅವ್ರು ಜಲ್ದಿನೇ ಬಾ ಅಂತ ಹೇಳಿದ್ರು. 11:30 ಬರ್ತೀರಿ ಅಂತಂದಿದ್ರು. ಬಟ್ ಈಗ ಶ್ರಾವಣದ ಲಾಸ್ಟ್ ದಿನ ಅಂತ ಹೇಳಿ ತುಂಬ ಬ್ಯುಸಿ ಇದ್ದರು. ಅವರು ಬರ್ಲಿಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ನಾನು ಆಮೇಲೆ ರಂಗೋಲಿ ಹಾಕಿದ್ದೆ ಅದ್ರ ಮುಂದ್ಗಡೆನೇ ಸಂದು. ಅಷ್ಟೊತ್ತಿಗೆ ಸೌಜು ಎದ್ದು ಕೂತ್ಬಿಟ್ಟಿದ್ದ. ಅವನು ಎದ್ದು ಹೇಗೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ನಂದು ಸಾರಿ. ಯಾಕೆ ನಾನು ಒಂದು ಸ್ವಲ್ಪ ಸಾರಿ ಕರೆಕ್ಟಾಗಿ ಉಟ್ಕೊಳ್ಳೋಕೆ ಆಗಲಿಲ್ಲ. ಯಾಕಂದ್ರೆ ಗಡ್ಬಡ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್. ನೀಟಾಗಿ ನೀಲ್ಗೆ ಮಾಡ್ಕೋಬೇಕಂದ್ರೆ ಟೈಮ್ ಆಗಲಿ. ನಮ್ಮ ಮನೆಯವ್ರು ಜಲ್ದಿ ಬಾ, ಹಾಗೆ ಸಾಮಾನು ಕೊಡೋದು ಅಂತ ಹೇಳ್ತಾ ಇದ್ರು. ಹೀಗಿದೆ ನೋಡಿ ಫ್ರೆಂಡ್ಸ್ ನನ್ನ ಲುಕ್. ಸಾರಿ ನನಗೆ ಅಷ್ಟು ಸರಿಯಾಗಿ ಇಟ್ಕೊಳ್ಳಿಲ್ಲ. ಯಾಕಂದರೆ ಅವಸರಲ್ಲಿ ಇಟ್ಕೊಳ್ಳೋಕೆ ಆಗಲಿಲ್ಲ ನನಗೆ. ಸೌಜುಗೆ ಅವ್ನು ಕುಕ್ಮ ಹಚ್ಬೇಕಂತ ಮಾಡ್ತಾಯಿದ್ರು. ಆದರೆ ಅವಂಗು ಹೊಲ್ಲ ಅಂತಿದ್ದ. ಅವ್ನಿಗೊಂದು ಸುಮ್ಮನೆ ಸಿಂಪಲ್ಲಾಗಿ ಡ್ರೆಸ್ ಹಾಕ್ಬಿಟ್ಟಿದ್ದೆ. ಯಾಕಂದರೆ ಯಾವುದಾದ್ರೂ ಬೇರೆ ಡ್ರೆಸ್ ಹಾಕಿದರೆ ಅವನಿಗೆ ಒಂದು ಸ್ವಲ್ಪ ಶೆಕೆ ಆಗಲಿ, ಅದೊಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿರ್ತಾನೆ. ಅದಕ್ಕೋಸ್ಕರ ಅಂತ ಹೇಳಿ ನಾನು ಸುಮ್ಮನೆ ಕ್ಯಾಜುವಲ್ ಡ್ರೆಸ್ ಹಾಕಿಬಿಟ್ಟಿದ್ದೆ ಅವ್ನಿಗೆ. ಅವ್ನಿಗೆ ಆ್ಯಕ್ಚುಲಿ ಕುರ್ತಾ ಹಾಕೋದಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಕುರ್ತಾ ಹಾಕಿದರೆ ಅವನಿಗೂ ಭಾಳ ತನಕ ಇರೋದಿಲ್ಲ. ಜಾಸ್ತಿ ಹೊತ್ತು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ನಿಗೆ ಯಾವ್ದು ಕಂಫರ್ಟ್ ಇರುತ್ತೆ ಅದನ್ನೇ ಮಾಡಿ ಬಿಟ್ಬಿಟ್ಟೆ ಫ್ರೆಂಡ್ಸ್ ಅವತ್ತು. ಈಗ ಪೂಜೆಗೆ ಅತ್ತೆ ಮಾಮ ಕೂತ್ಕಿದ್ದಾರೆ. ನಾರಾಯಣಾಯ ನಮಃ, ಮಾಧವಾಯ ನಮಃ. ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಸೌಜು ತಂದೆ ಸ್ಟಾರ್ಟ್ ಮಾಡಿದ ನೋಡಿ. प्राणायाम करायचा, श्वास घ्यायचा, मनातली मनात गायत्री मंत्राचा जप म्हणायचा. ओम जनम ओम स्वाहा ओम तप ओम सत्यवितुर्वरेण्यं भर्गो देवस्य धीमहि धियो यो नः प्रचोदयात्. आप हात जोडायचे. आप ज्योतिरसमृतं ब्रह्मा भूरस्वरूपं वरदमूर्तये श्रीमन्महागणाधिपतये नमः. ಸುಮುಖ ಛಂದೋ ಕಪಿಲೋ ಗಜಕರ್ಣಕಾಲಂ. ಸೌಜು ಹೀಗೆ ಮಾಡ್ತಾ ಇದ್ದಾನೆ ನೋಡಿ. ಅವನಿಗೇನೋ ಒಂಥರ ಹೊಸದು ಅನ್ನಿಸ್ತಾ ಇತ್ತು. ಪೂಜೆಗೆಲ್ಲರೂ ಕೂತ್ಕೊಂಡಿದ್ವಿ ನಾವು ಮನೆಯವರೆಲ್ಲನೂ. ನಾ ಇದನ್ನು ಕವರಪ್ ಮಾಡಬೇಕು, ನಿಮಗೆಲ್ಲ ತೋರಿಸ್ಬೇಕಂತ ಶೂಟ್ ಮಾಡ್ತಾ ಇದ್ದೆ. ಪೂಜೆ ಆ ಕಡೆ ಎಲ್ಲ ನಡೆದಿತ್ತು. ನಾನು ಆಲ್ಮೋಸ್ಟ್ ಎಲ್ಲ ಪ್ರಿಪರೇಷನ್ ಮಾಡಿ ಮುಗಿಸಿದ್ದೆ. ಯಾಕಂದರೆ ಮನೆಯಲ್ಲಿ ಗೆಸ್ಟ್ ಬರೋರು ಇದ್ದರು ನಮ್ಮ ಮನೆಗೆ. ಅದಕ್ಕೋಸ್ಕರ ನಾನು ಏನೇನು ಬೇಕಾದ್ರೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೆ. ನೋಡಿ ಸೌಜು ಹೇಗೆ ಓಡಾಡ್ತಾ ಇದ್ದ ನೋಡಿ ಅವನು.
कृष्णपक्षे चतुर्दशी दिने दिने मम मम गृहे रवि श्री यजमानाः अखण्डलक्ष्मी प्राप्त्यर्थं प्राप्तलक्ष्मी चिरकालक्येदं ಈ ಸೌಜು ನೋಡಿ ರಂಗೋಲಿ ತುಳಿತಾರೇನೋ ನನಗೇನೋ ಅಂಜಿಕೆ ಇತ್ತು, ಬಟ್ ಅವನೇನು ತುಳಿತಾ ಇದ್ದಿಲ್ಲ. ಆ ಕಡೆ ಈ ಕಡೆ ಅಡ್ಡಾಡ್ತಾನೆ ಇದ್ದ. ಅವನೇನಾದರೂ ಮಾಡಲಿ ಅಂತ ಹೇಳಿ ನಾವು ನನಗೇನೋ ಫ್ರೀಯಾಗಿ ಬಿಟ್ಬಿಟ್ಟಿದ್ದೆ. ಯಾಕಂದರೆ ಜಾಸ್ತಿ ಫೋರ್ಸೇಬಲ್ ನನ್ನ ಕಡೆ ಕೂತ್ಕೊಂಡಿದ್ರೆ ಅವನಿಗೆ ಬೋರ್ ಆಗಿಬಿಡುತ್ತೆ ಅಂತ ಹೇಳಿ ಫ್ರೀಯಾಗಿ ಅಡ್ಡಾಡ್ತಾ. ಯಾಕೆಂದರೆ ಅವ್ನಿಗೆ ಶಿಸ್ತು ನಿದ್ದೆ ಆಗಿಬಿಟ್ಟಿತ್ತು, ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟಿದ್ದ. ನಿದ್ದೆ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿಬಿಡ್ತೀವಿ ನಾವು, ಆದ್ರೂ ಹಾಗೆ ಅವನು ಫ್ರೆಶ್ ಅಪ್ ಆಗಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ. ನನಗೇನು ಜಾಸ್ತಿ ಅವನು ಕಾಡಿಸ್ಲಿಲ್ಲ ಏನು ಪೂಜೆಗತ್ತು. ಅದು ಲಾಸ್ಟ್ ಮೂಮೆಂಟಾಗ ಸ್ವಲ್ಪ ಇದು ಕಾಡಿಸ್ತಾ ಇದ್ದ, ಬಟ್ ಅವ್ನ ಪಾಡಿಗೆ ಅವ್ನ ಪೂಜೆ ನಡೆದಾಗ ಏನೂ ಮಾಡಲಿಲ್ಲ. ಅದು ಕಿತ್ತಾಡೋದು ಏನೂ ಮಾಡಲಿಲ್ಲ. ತನ್ನ ಪಾಡಿಗೆ ತಾನು ಹೀಗೆ ಆಟ ಆಡ್ತಾ ಇದ್ದ ನೋಡಿ ಫ್ರೆಂಡ್ಸ್. ಡೋರ್ನಲ್ಲೆಲ್ಲ ಆಟ ಆಡ್ತಾ ಇದ್ದ. ಪೂಜೆ ಅಂತೂ ನಿವಾಂತಾಗಿ ಶಾಂತ ರೀತಿಯಿಂದ ಚಲೋ ರೀತಿಯಿಂದ ಅವತ್ತು ಮುಗೀತು ನಮ್ಮದು. ನಮ್ಮ ಮನೆಯವರು ನಾವು ಈ ಥರ ಕಾಣಿಸ್ತಾ ಇದ್ದೇವೆ, ಲುಕ್ ಹೇಗಿದೆ ಅಂತ ಹೇಳಿ. ಅವ್ರು ವೈಟ್ ಶರ್ಟ್ ಹಾಕ್ಕೊಂಡಿದ್ರು, ನಾನು ಗ್ರೀನ್ ಸ್ಯಾರಿ ಹಾಕ್ಕೊಂಡಿದ್ದೆ ಅವತ್ತು. ಸೌಜು ಅಂತೂ ಮಿಕ್ಸ್ ಎಲ್ಲ ಅವನೇನು ಕಾಣಿದ್ರು ನನಗಂತೂ ಚಲೋ ಅನಿಸುತ್ತಾರೆ. ನಿಮ್ಗೆ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿ, ಯಾವ ಡ್ರೆಸ್ ಹಾಕ್ಕೊಂಡಿದ್ದಾನೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಸೌಜು ನೋಡು ಹೇಗೆ ಕಾಣಿಸ್ತಾ ಇದೆ ಅಂತ ಕೇಳೋ ಅವ್ರಿಗೆ. ಪೂಜೆಗಂತ ಹೇಳಿ ಸೌಜುನ ಅತ್ತೆ ಕೂಡಿಸ್ಕೊಂಡಿದ್ರು. ಸಾಮಗ್ರಿ ಕೊಡೋದಿರ್ತದಲ್ಲ, ಅದು ಎಲ್ಲನೂ ಕೇಳ್ತಾ ಇದ್ರು. ಇವಾಗ ಈ ಕಡೆ ನಡೆದರೆ ಸಂಜುಂದು ಎಲ್ಲ ಜಿಮ್ನಾಸ್ಟಿಕ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟು ಜಿಮ್ ಥರ ಮಾಡ್ತಾ ಇದ್ದಾರೆ ನೋಡಿ. ಅವನು ಬೇಡ ಅಂತ ಹೇಳಿದ್ರೆ ಅವ್ನು ಕೇಳೋದಿಲ್ಲ ಅಂತೇಳಿ ಅವನಷ್ಟಕ್ಕೆ ತಾನು ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ಒಬ್ಬ ಹೇಗೆ ಬಿಡುತ್ತೆ. ನಮಗೆ ಅಂಜಿಕೆ ಬರ್ತಾಯಿತ್ತು. ಆದರೆ ಅವ್ರ ಪಪ್ಪ ನಾನು ನೋಡ್ತೀನಿ ಬಿಡು, ನೀನೇನು ಕೊಡ್ತಿದ್ದೆ ಸಾಮಾನು ಏನೇನು ಕೊಡು ಅಂತ ಹೇಳ್ತಾ ಇದ್ದರು. ಹೇಳೋದಷ್ಟು ಹೆಚ್ಚಿಗೆ ಮಾಡ್ತಾನೆ ಅಂತ ಅವನಿಗೆ ನಾನು ಬಿಟ್ಬಿಟ್ಟಿದ್ದೆ. ಸುಮ್ಮನೆ ಓಡಾಡ್ತಾ ಇದ್ದ ಆ ಕಡೊಮ್ಮೆ ಈ ಕಡೊಮ್ಮೆ ಅಂತ ಹೇಳಿ. ಸಜ್ಜು ನೋಡಿ ಹೇಗೆ ಮಲ್ಕೊಂಡಿದ್ದಾನೆ ಅವನು. ಅಡ್ಡಾಡಿ ಸಾಕಾಗ್ಬಿಡುತ್ತೆ ಅವನಿಗೆ, ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಈಗ ಅವನಿಗೆ ಆಲ್ಮೋಸ್ಟ್ ಪೂಜೆ ಮುಗಿತಾ ಇದೆ ಅಂತ ಅನ್ನಿಸ್ತು ನಮಗೆ. ಇವಾಗ ಮುಗಿತು. ಸತ್ಯನಾರಾಯಣ ಪೂಜೆ ಒಂದು ಸ್ವಲ್ಪ ಒಂದು ತಾಸ್ತನಂತೂ ಆಯಿತು ನಮ್ಮ ಮನೆಯಲ್ಲಿ ಅವತ್ತು. ಆಲ್ಮೋಸ್ಟ್ ಎಲ್ಲ ನಿಮಗೂ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಹೇಗೆ ನಡೀತಿದೆ ಅಂತ ಹೇಳಿ. ಇವಾಗ ಮಂಗಳಾರತಿ ಮಾಡ್ತಾ ಇದ್ದಾರೆ. ದರ್ಶನ ಮಾತ್ರೇ ಮನ ಸ್ವರಣೆ ಮಾತ್ರೇ ಮನ ಕಾಮನಾ ಪುರದಿ. ಜಯ ದೇವ ದುರ್ಗೆ ದುರ್ಗಟಹಾರಿ ತುದವಿನ ಸಂಸಾರಿ ಅನಾಥನಾಥಿ ಅಂಬೆ ಕರುಣಾ ವಿಸ್ತಾರಿ ವಾರಿ ವಾರಿ ಜನ್ಮ ಮರಣಾತೆ ಹಾರಿ. ಸೌಜು ಒಬ್ಬ ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ದ. ನೋಡು ಜಯ ದೇವಿ ಜಯ ಮಹಿಷಾಸುರಮರ್ದಿನಿ ಸುರವರೈಶ್ವರ ವರದೆ ತಾರಕ ಸಂಜೀವನಿ. ಜಯ ದೇವಿ ತ್ರಿಭುವನ ಭುವನಿ ಮಹತಾತಿ ಸಹಾಯ ಸೇನಾಹಿ ಚಾರಿ ಪ್ರಮಾಹಿ. ಜಯ ದೇವಿ ಜಯ ಮಹಿಷಾಸುರಮರ್ದಿನಿ ಸುರವರೈಶ್ವರ ವರದೆ ತಾರಕ ಸಂಜೀವನಿ. ಜಯ ದೇವಿ ಪ್ರಸನ್ನವದನೆ ಪ್ರಸನ್ನ ಹೋಸಿ ನಿಜದಾಶ. क्लेशापासुनि सोडी दुःखापासुनि सोडी तोडी भवपाशा. अंबे तुझवाचून कोरु पूर्विलाशा नरहर तल्लिन झाला पद पंकजलेशा. जय देवी जय. ಪೂಜೆಗೆ ಮುಗಿದು ಆರತಿ ಬೆಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅತ್ತೆ. ಇದು ಮುಗಿದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪೂಜೆ ಇತ್ತು ಫ್ರೆಂಡ್ಸ್. ಅಂದರೆ ನಾನು ನಮ್ಮ ಮನೆಯವ್ರು ಕೂತ್ಕೊಂಡ್ವಿ. ಅದಕ್ಕೆ ಎಲ್ಲ ಪೂಜೆ ಮುಗಿದ್ಮೇಲೆ ಸೌಜನ್ ಪೂಜೆ ಸ್ಟಾರ್ಟ್ ಆಯಿತು. ಅಂದರೆ ಅವನು ಅದನ್ನ ಮೇಲೆ ಕೂತ್ಕೋಬೇಕಂತ ಅವ್ನು ತುಂಬ ಮಾಡ್ತಾ ಇದ್ದ. ಅವನು ಅಂದರು ಅದ್ರ ಮೇಲೆ ಕೂತ್ಕೊಂಡೆಲ್ಲ ಆ ಕಡೆ ಈ ಕಡೆ ಆಟ ಆಡ್ಲಿಕ್ಕೆ ದೇವ್ರಿಗೆ ಏನಾದರೂ ಮಾಡ್ತಾನೆ ಎಂದು ಅಂಜಿಕೆ ಬರ್ತಾಯಿತ್ತು ನಮಗೆ. ಅದಕ್ಕೋಸ್ಕರ ಅವನಿಗೆ ಹಿಂದಕ್ಕೆ ಬಾ ಅಂತ ಹೇಳ್ತಾ ಇದ್ದೆ ನಾನು. ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಮುಗಿದು ಹೋಗ್ಬಿಡ್ತು. ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಅತ್ತ ಮಾರ್ಗೆನೆ ಹೂವಾತು ಎಲ್ಲ ಕಾಯಿ ಎತ್ತು ಕೊಡ್ತಾಯಿದ್ರು ದೇವ್ರದ್ದು. ಅದನ್ನು ಇಟ್ಕೊಂಡು ಪೂಜೆ ಆತು ಮಾಡಿ ಅಂತ ಹೇಳಿ ಅದನ್ನು ಕೊಟ್ಟರು ಅವ್ರ ಕೈಗೆ. ಸೌಜುನ ತೆಳಗಡೆ ಕೂತ್ಬಿಟ್ಟಿದ್ದ. ಬಾಳೆಹಣ್ಣು ಕಾಯಿ ಅಂತ ಹೇಳಿ ಅವ್ರಿಗೆ ಉಡಿಯಲ್ಲಿ ಕೊಡ್ತಾರೆ. ಅದನ್ನು ಇಬ್ಬರಿಗೆ ದಂಪತಿಗಳು ಇಸ್ಕೋಬೇಕಂತ ಹೇಳಿದರು ಸ್ವಾಮಿಗಳು. ಅದನ್ನು ಕೊಡ್ತಾ ಇದ್ದಾರೆ ಇವಾಗ ಕೊಟ್ಟರು ಅವರಿಗೆ.
ಕೊಟ್ಟು ಎಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆರೋಗ್ಯಂ ಐಶ್ವರ್ಯಂ ಧನಂ ಧಾನ್ಯಂ ಲಾಭಂ ಪ್ರಾಪ್ತ್ಯರ್ಥಂ ಅಖಂಡ ಮಂಗಲಂ ಸುಪ್ರಾಪ್ತ್ಯಂ. ಇವಾಗ ನಾನು ನಮ್ಮ ಮನೆಯವರು ಪೂಜೆ ಕೂತ್ಕೊಂಡಿದ್ದೀವಿ. ಇವಾಗ ನಾವು ಯಾವ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ರುದ್ರಾಕ್ಷಿ ಪೂಜೆ ಮಾಡ್ತಾ ಇದ್ದೀವಿ. ಅಂದರೆ ಶ್ವೇತಕ್ಕ ಕೇದಾರ್ನಾಥಕ್ಕಂತೂ ಹೋಗಿದ್ದರು. ಆವಾಗ ಒರಿಜಿನಲ್ ಆಗಿರುವಂಥ ರುದ್ರಾಕ್ಷಿಯನ್ನು ತಂದಿದ್ದರು. ಅದನ್ನು ಚಲೋ ದಿನ ಕಟ್ಕೋಬೇಕಂತೆ ಹೇಳಿದರು. ಅದಕ್ಕೆ ಅದನ್ನು ಪೂಜೆಗೆ ಇಟ್ಟು ಅದರದ್ದೇ ಒಂದು ಪೂಜೆ ಮಾಡ್ತಾರೆ. ಅಂದರೆ ನಾವು ಕೈ ಕಟ್ಕೋಬೇಕಾದ್ರೆ ಕೈದು ಬೇರೆ ಒಂದು ಸ್ತೋತ್ರ ಇದೆ, ನಾವು ಅಥವಾ ಕುತ್ತಿಗೆಗೆ ಹಾಕೋಬೇಕಂದ್ರೆ ಅದಕ್ಕೊಂದು ಬೇರೆ ಸ್ತೋತ್ರ ಇದೆ. ಯಾವುದು ನೀವು ಅಂತ ಕೇಳಿದರು. ಎರಡೂ ನೀವು ಮಾಡಿ ನಾವು ಯಾವುದಕ್ಕೂ ಬೇಕಾದರೂ ಕಟ್ಕೋತೀವಿ ಅಂತ ಅಂದರು ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಮಾಮಾರ್ಗಂತೂ ತಂದಿದ್ದರು. ಶ್ವೇತಕ್ಕ ಕೇದಾರ್ನಾಥ್ಗೆ ಹೋದಾಗ ಅದರದ್ದು ಪೂಜೆಯನ್ನು ಮಾಡ್ತಾಯಿದ್ರು. ಅದಕ್ಕೆ ಯಾವ್ದು ಬೇಕಾ ಮಂತ್ರನೂ ಓದ್ತಾ ಇದ್ದಾರೆ ಇವಾಗ. ಶ್ರೀ ಪ್ರಸಾದರಾಸಾಯ ಯಜಮಾನಾನಾಂ ರುದ್ರೋಭ್ಯೋ ರುದ್ರತ್ವಾಂ ರುದ್ರೌಜನಂ ರುದ್ರಾಕ್ಷಮಾಲಾಂ ಪೂಜನಂ ರುದ್ರಾಕ್ಷಂ ಏಕಕ್ಯಮಕ್ಷರಂ ಎಂಬುದಂ ವಿದ್ಯುತಕಾಂತಿ ಈಗ ಲಿಂಗದ ಪೂಜೆ ಅದನ್ನೆಲ್ಲ ಅದು ರುದ್ರಾಕ್ಷದಂದರಲ್ಲ, ಅದಕ್ಕೆ ಎಲ್ಲನೂ ಪೂಜೆ ಮಾಡ್ತಾ ಇದ್ದಾರೆ. ಅಭಿಷೇಕ ಮಾಡಿದ್ರು, ಹಾಲಿನ ಅಭಿಷೇಕ. ಇವಾಗ ಪೂಜೆ ಮುಗಿತಾ ಇದೆ. ಇದಕ್ಕೆ ನೀರಿನ ಸಮರ್ಪಣೆ ಮಾಡಿದರೆ ಎಲ್ಲ ಮುಗೀತು ಅಂತ ಹೇಳಿದರು. ಇದಾದಮೇಲೆ ನೀವು ಯಾವಾಗ ಬೇಕಾದರೂ ಕಟ್ಕೋಬೋದು ಅಂತಂದರು. ಬುಧವಾರ ಒಳ್ಳೆ ದಿನ, ಅದನ್ನು ಕಟ್ಕೊಳ್ಳಿ ಅಮಾವಾಸ್ಯೆ ಮುಗಿದಾದ್ಮೇಲೆ ಅಂತ ಹೇಳಿದರು. ಪೂಜೆ ಎಲ್ಲ ಮುಗೀತು. ಇವಾಗ ನಮಸ್ಕಾರ ಮಾಡಲಿಕ್ಕೆ ಎಲ್ಲರೂ ಅವ್ರಿಗೆ ಸ್ವಾಮಿಗೆ ನಮಸ್ಕಾರ ಮಾಡಿದ್ವಿ. ಇವಾಗ ಕೊನೆಯಲ್ಲಿ ಅತ್ತೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅವರಿಗೆ. ಹಬ್ಬದೆಲ್ಲ ತಯಾರಿ ಹೀಗಿತ್ತು ನೋಡಿ ಫ್ರೆಂಡ್ಸ್. ಪೂಜೆಗಂತ ಎಡೆಗಂತ ನಾವು ಅವತ್ತು ಹೋಳಿಗೆ ಆಯಿತು ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿ ಪೂಜೆ ಆಯಿತು. ಸತ್ಯನಾರಾಯಣ ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ನಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಇದನ್ನ ವ್ಲಾಗ್ ಇವಾಗ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.